ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಗರಣ ಮತ್ತು ಮೂಡ ಹಗರಣ ಇದರದೇ ಸದ್ದು ಗದ್ದಲ ಅಬ್ಬರ ಇಲ್ಲ. ಈ ಹಗರಣಗಳ ಸಾಲಿಗೆ ಬಿಬಿಎಂಪಿ ವ್ಯಾಪ್ತಿಯ ಇನ್ನೊಂದು ಹಗರಣ ಸೇರ್ಕೊಂಡಿದೆ. ಈ ಬಿಬಿಎಂಪಿ ವ್ಯಾಪ್ತಿಯ ಅಧಿಕಾರಿಗಳ ದುರಾಸೆಯ ಧನದಾಹ ಹೆಂಗಿದೆ ಅಂತಂದ್ರೆ ಅಂಗವಿಕಲರ ದುಡ್ಡನ್ನು ಕೂಡ ಬಿಡದೇನೆ ಗುಳುಂ ಸ್ವಾಹ ಮಾಡಿದ್ದಾರೆ. ಏನಿದು ಸ್ಟೋರಿ ಅಂತ ನೋಡೋಣ ಬನ್ನಿ. ವಿಕಲಚೇತನರ ದುಡ್ಡು ಬಿಡದ ಧನಪಿಶಾಚಿಗಳು, ಟ್ರೈಸೈಕಲರ್ ವಿತರಣೆಯಲ್ಲಿ ಅಧಿಕಾರಿಗಳ ಗೋಲ್ಮಾಲ್. ಸರ್ಕಾರ ವಿಶೇಷ ಚೇತನರ ಸರ್ವಾಂಗೀಣ ಬೆಳವಣಿಗೆಗಾಗಿ ಹಲವಾರು ಸೌಲಭ್ಯಗಳನ್ನು ಕೊಡ್ತಿದೆ. ಪ್ರಮುಖವಾಗಿ ವಿಶೇಷ ಚೇತನರು ಓಡಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ತ್ರಿಚಕ್ರ ವಾಹನಗಳನ್ನು ನೀಡ್ತಾ ಬರ್ತಿದೆ. ಅದರಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಕೂಡ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗ್ತಿದೆ. ಆದರೆ ದಾಸರಹಳ್ಳಿ ಬಿಬಿಎಂಪಿ ವಲಯ ವ್ಯಾಪ್ತಿಯಲ್ಲಿ ಅಂಗವಿಕಲರ ತ್ರಿಚಕ್ರ ವಾಹನ ವಿತರಣೆಯಲ್ಲಿ ಗೋಲ್ಮಾಲ್ ಆಗಿರುವುದು ಬೆಳಕಿಗೆ ಬಂದಿದೆ. ಹೌದು, ಈ ಹಗರಣ ಸ್ವತಃ ಬಿಬಿಎಂಪಿಯ ಬಿಡುಗಡೆ ಮಾಡಿರುವ 2021-22ನೇ ಸಾಲಿನ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬಹಿರಂಗವಾಗಿದೆ. ದಾಸರಹಳ್ಳಿ ಬಿಬಿಎಂಪಿ ವಲಯ ವ್ಯಾಪ್ತಿಯ ಸಹಾಯಕ ಕಂದಾಯ ಅಧಿಕಾರಿ ವಿಭಾಗದಲ್ಲಿ ಆಯ್ದ ವಿಕಲಚೇತನ ಫಲಾನುಭವಿಗಳಿಗೆ 2 ಬಾರಿ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗಿದೆ. ತಲೆ ತಗ್ಸುವಂತ ಕೆಲಸ ದಾಸರಹಳ್ಳಿ ವಲಯದ ಸಹಾಯಕ ಕಂದಾಯ ಅಧಿಕಾರಿ ಕಲ್ಯಾಣ ವಿಭಾಗದಲ್ಲಿ ನಡೆದಿದೆ. 2021-22ನೇ ಸಾಲಿನ ದಾಸರಹಳ್ಳಿ ವಲಯದಲ್ಲಿ ಕಲ್ಯಾಣ ವಿಭಾಗದಲ್ಲಿ 41 ಜನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನವನ್ನು ಕೊಟ್ಟಿದ್ದಾರೆ. ಮತ್ತೆ ಅದೇ 41 ಜನ ಫಲಾನುಭವಿಗಳಿದ್ರು ಅವರಿಗೆ 2019-20ರಲ್ಲಿ ಸೇಮ್ ಒಂದು ವರ್ಷ ಬಿಟ್ಕೊಂಡು ಸೇಮ್ ಅಂಥವ್ರಿಗೆ ಅವ್ರಿಗೇ ಮತ್ತೆ ರಿಪೀಟ್ ಮಾಡಿದ್ದಾರೆ. ಅಂದರೆ ಇವರು ವೆಹಿಕಲ್ನ ಕೊಟ್ಟಿಲ್ಲ, ದುಡ್ಡನ್ನ ಹೊಡೆದ್ಬಿಟ್ಟಿದ್ದಾರೆ. ಸುಮಾರು ಒಂದು 40 ಲಕ್ಷ ರೂಪಾಯಿ ದುಡ್ಡನ್ನ ಸ್ವಾಹ ಮಾಡಿದ್ದಾರೆ. ಸೇಮ್ ಹಿಂದಿನ ವರ್ಷ ಯಾರು ಕೊಟ್ಟಿದ್ರು ಅವ್ರಿಗೇನೆ ಈ ವರ್ಷ ಮತ್ತೊಂದು ವರ್ಷ ಪಕ್ಕದ 2019-20ರಲ್ಲಿ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ದಾಸರಹಳ್ಳಿ ವಾರ್ಡ್ನಲ್ಲಿ 2018-19ನೇ ಸಾಲಿನಲ್ಲಿ ಆಯ್ದ 41 ಫಲಾನುಭವಿಗಳಿಗೆ ಒಂದು ತ್ರಿಚಕ್ರ ವಾಹನಕ್ಕೆ 86,200 ರೂಪಾಯಿಯಂತೆ 35,34,200 ರೂಪಾಯಿ ಬಿಬಿಎಂಪಿ ವತಿಯಿಂದ ಪಾವತಿಯಾಗಿದೆ. ಮತ್ತೆ ಅದೇ 41 ಫಲಾನುಭವಿಗಳ ಹೆಸರಿನಲ್ಲಿ ಒಂದು ವರ್ಷ ಬಿಟ್ಟು 2019-20ನೇ ಸಾಲಿನಲ್ಲೂ ಕೂಡ ಹಣ ಪಾವತಿಯಾಗಿದೆ. ಒಂದು ತ್ರಿಚಕ್ರ ವಾಹನಕ್ಕೆ 99,950 ರೂಪಾಯಿಯಂತೆ 40,97,950 ರೂಪಾಯಿ ಬಿಬಿಎಂಪಿಯಿಂದ ಪಾವತಿಯಾಗಿದೆ. ಉಳುಮಾಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ದಾಸರಹಳ್ಳಿ ಬಿಬಿಎಂಪಿ ಅಧಿಕಾರಿಗಳಿಗೆ 40,97,950 ರೂಪಾಯಿ ವಸೂಲಾತಿಗೆ ಸೂಚಿಸಲಾಗಿದೆ. ಒಟ್ನಲ್ಲಿ ಈ ಗೋಲ್ಮಾಲ್ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ, ಸರ್ಕಾರದ ಸೌಲಭ್ಯಗಳು ವಿಶೇಷ ಚೇತನರ ಕೈ ಸೇರಲಿ ಅನ್ನೋದೇ ಆಶಯ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.